ಇನ್ನು ಮುಂಬಾದೇವಿಯ ಆವಾಸ ಸ್ಥಾನ ಮುಂಬೈ ಒಂದು ಲೆಕ್ಕದಲ್ಲಿ ಮಳೆಗೆ ನಲಿಗಿ ಹೋಗಿದೆ. ರಸ್ತೆಗಳು ಜಲಾವೃತಗೊಂಡಿವೆ. ಎಲ್ಲಿ ನೋಡಿದ್ರಲ್ಲಿ ಏನು ಅಂದರೆ ಇದೇನು ರಸ್ತೆನೋ ಅಥವಾ ಹೊಳೆನೋ ಅನುಮಾನ ಆಗ್ಬಿಡ್ಬೇಕು. ರಾತ್ರಿಯಿಂದ ಬೆಳಗಾಗೋ ಅಷ್ಟರಲ್ಲಿ ಬರೀ ನೀರು. ಈ ಮುಂಬೈನಲ್ಲಿ ಬೀಳುವಂತಹ ಮಳೆ ಇದೆಯಲ್ಲ, ಮಳೆಗೊಂದು ವಿಶೇಷತೆ ಇದೆ. ವಿಪರೀತ ದೊಡ್ಡ ಪ್ರಮಾಣದಲ್ಲಿ ಮಳೆ ಬೀಳುತ್ತೆ. ಆ ಹನಿ ನೋಡಬೇಕು ನೋಡಿ. ಇದು ಮುಂಬೈನ ಸ್ಥಿತಿ. ಮುಂಬೈನ ಸ್ಥಿತಿನ ಪರಿಚಯಿಸುವಂಥ ರೀತಿಯಲ್ಲೇ ಒಂದು ಆ್ಯಂಬುಲೆನ್ಸ್ ಕೂಡ ಹೋಗ್ತಾ ಇದೆ. ಕಥೆ ಏನಾಗಬೇಕು ಹೇಳಿ. ರಾತ್ರಿ ಮುಗಿದು ಬೆಳಗಾಗೋ ಅಷ್ಟೊತ್ತಿಗೆ ಇಷ್ಟು ಪ್ರಮಾಣದಲ್ಲಿ ನೀರು ನಿಂತಿದೆ. ಎಲ್ಲಿ ನೋಡಿದ್ರಲ್ಲಿ ನೀರು ನೀರು ನೀರು. ಇದು ಮುಂಬೈನ ಸ್ಥಿತಿ. ದೇಶದ ವಾಣಿಜ್ಯ ನಗರಿ ಮುಂಬೈನ ಸ್ಥಿತಿಗತಿಗಳು ನೋಡಿ ಯಾವ ರೀತಿ ಇದೆ. ನೋಡಿ, ಇದೇನು ರಸ್ತೆ ಅಂತಿರೋ, ಆ ನೀರಿನ ಬಣ್ಣನೂ ಒಂಥರ ವಿಚಿತ್ರವಾಗೇ ಇದೆ. ಚರಂಡಿ ಗಿರಂಡಿ ನೀರೆಲ್ಲ ಸೇರಿಬಿಟ್ಟಿರುತ್ತೆ. ಮುಂಬೈನ ಸದ್ಯದ ಸ್ಥಿತಿ ಇದು. ಇನ್ನು ದಾದರ್ ರೈಲ್ವೆ ನಿಲ್ದಾಣ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಬೇರೆ ಬೇರೆ ಭಾಗದಲ್ಲೂ ಕೂಡ ಇದೇ ಸ್ಥಿತಿ. ಕೆಲವೊಂದು ಕಡೆಗಂತೂ ಎದೆಮಟ್ಟದ ನೀರಿದೆ. ಮುಂಬೈ ಜನರನ್ನು ಎಷ್ಟರ ಮಟ್ಟಿಗೆ ತತ್ತರಿಸಿಬಿಟ್ಟಿದೆ ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್. ಕಾರು ನೀರಲ್ಲಿ ತೇಲ್ತಾ ಇದೆ, ಅಂಥ ಸ್ಥಿತಿ ನೋಡಿ. ಒಳಗಡೆ ಇದ್ದವ್ರು ಪಾಡೇನಾಗಬೇಕು. ಇದು ಸಂಗತಿ. ವಿಪರೀತ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಮಳೆಯ ಪರಿಣಾಮ ಇದು. ನೋಡಿ, ಕಿಂಗ್ ಸರ್ಕಲ್ನ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಮುಂಬೈನ ಸದ್ಯದ ಸ್ಥಿತಿ ಇದು. ಮುಂಬೈ ಹೇಳಿ ಕೇಳಿ ದೇಶದ ವಾಣಿಜ್ಯ ನಗರಿ, ಜೊತೆಗೆ ವಿಪರೀತ ಚಟುವಟಿಕೆಗಳ ನಗರಿ. ಮಲಗದಿರುವಂಥ ನಗರಿ ಅಂತಂತಂದರೆ ಅದು ಮುಂಬೈ. ಹಗಲು ರಾತ್ರಿ ಯಾವಾಗ ನೋಡಿದ್ರು ಜನ ಜನ ಜನ. ಇದು ರೈಲ್ವೆ ಹಳಿಯ ಸ್ಥಿತಿ. ಇನ್ಯಾವುದು ಹೇರಿದ ಮೇಲೆ ರೈಲ್ ಓಡಿಸ್ಬೇಕು ಹೇಳಿ. ಇದ್ರ ಮೇಲೆ ವರ್ಲಿ, ದಾದರ್, ಬೇರೆ ಬೇರೆ ಪ್ರದೇಶಗಳು ಎಲ್ಲ ಕಡೆಗೂ ಕೂಡ ಇದೇ ರೀತಿಯ ಸ್ಥಿತಿ ಇದೆ. ಕೆಲವೊಂದು ಕಡೆಗಂತೂ ನೀರಿನ ಮಟ್ಟ ವಿಪರೀತ ಜಾಸ್ತಿ ಇದೆ. ಎದೆ ಮಟ್ಟದ ತನಕ ನೀರಿದೆ. ರೈಲು ನಿಲ್ದಾಣದ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ರೈಲ್ವೆ ಹಳಿ ಯಾವ ರೀತಿ ಜಲಾವೃತಗೊಂಡಿದೆ ಅದನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಕೇವಲ ಮುಂಬೈ ಮಾತ್ರ ಅಲ್ಲ, ಬೇರೆ ಬೇರೆ ಭಾಗದಲ್ಲೂ ಕೂಡ ಇನ್ಕ್ಲೂಡಿಂಗ್ ಗುಜರಾತ್ ವಿಪರೀತ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಇದು ಸರಕು ಸಾಗಾಣಿಕೆ ಆಟೋ ಸಿಕ್ಕಾಕೊಂಡಿದೆ, ಅದನ್ನು ತಳ್ತಾ ಇದ್ದಾರೆ. ಏಕೆಂದರೆ ಆ ವಾಹನ ಮುಂದಕ್ಕೆ ಹೋಗಲಿಲ್ಲ ಅಂದರೆ ಜೀವನ ಬಂಡಿ ಚಲಿಸಬೇಕಲ್ಲ. ಆವತ್ತೇ ದುಡಿದು ಆವತ್ತೇ ತಿನ್ನುವಂಥವ್ರ ಸಂಖ್ಯೆ ಬಹಳಷ್ಟು ದೊಡ್ಡದಿದೆ ಮುಂಬೈನಲ್ಲಿ.